Hello everyone, welcome back to Study Zone YouTube channel. In previous classes, we have studied and we have discussed about different computer networks and the types of networks and the communication channel. In this class, we are going to study about a OSI model. ಇವತ್ತಿನ ಕ್ಲಾಸಲ್ಲಿ ನಾವು OSI ಮಾಡೆಲ್ ಬಗ್ಗೆ ಕಲಿತಾ ಹೋಗ್ತೀವಿ. Here this is a computer classes. You can go to the playlist and you can watch all the classes. Computer classes ನೀವು ನಾನು ಮಾಡಿರೋ ಕಂಪ್ಯೂಟರ್ ಕ್ಲಾಸ್ ಸೀರೀಸ್ನ ನೀವು ಕಂಪ್ಯೂಟರ್ ಪ್ಲೇಲಿಸ್ಟಿಗೆ ಹೋದರೆ ಯು ಕ್ಯಾನ್ ಸಿ ಆಲ್ ದ ಕ್ಲಾಸಸ್. ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ಕಲಿತಾ ಹೋಗ್ತೀವಿ ಅಂತಂದರೆ ಅಬೌಟ್ ಒ ಎಸ್ ಐ ಮಾಡೆಲ್, layers of a OSI model and a complete details about a layers of a OSI model. ಈಗ ಈ ಕ್ಲಾಸ್ ಮುಗಿಯತ್ತಿಗೆ ನೀವು ಲೇಯರ್ಸ್ ಆಫ್ ಒ ಎಸ್ ಮಾಡಲ್ಲು ಅದ್ರ ಬಗ್ಗೆ ಕಂಪ್ಲೀಟಾಗಿ ಕಲಿತಾ ಹೋಗ್ತೀರಿ. ಟುಡೇ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಅ OSI model. ಹೇಳಿದ್ನಲ್ಲ, ಇಟ್ ವಿಲ್ ಹೆಲ್ಪ್ ಯು ಟು ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಆಲ್ ಗ್ರೂಪ್ ಸಿ ಎಕ್ಸಾಮ್. KPSCಯಲ್ಲಿ ಈ ಟಾಪಿಕ್ ಮೇಲೆ ಕ್ವಶನ್ಸ್ ಖಂಡಿತ ಬರುತ್ತೆ. ಸೊ ಲೆಟ್ಸ್ ಮೂವ್ ಟು ದ ಟಾಪಿಕ್. Introduction to the OSI model. OSI model ಅಂದ್ರೇನು? ಇಟ್ ಸ್ಟ್ಯಾಂಡ್ಸ್ ಫಾರ್ ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್. OSI ಅಂತಂದ್ರೇನು? ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್. ಅಂದರೆ ನೇಮಲ್ಲೇ ಗೊತ್ತಾಗುತ್ತೆ, ಇಟ್ ಈಸ್ ಅ ಇಂಟರ್ ಕನೆಕ್ಷನ್ ಬಿಟ್ವೀನ್ ಅ ಡಿವೈಸಸ್. ಇಟ್ ಹ್ಯಾಸ್ ಅ 7 ಲೇಯರ್. OSI ಮಾಡಲಲ್ಲಿ ಎಷ್ಟು ಲೇಯರ್ ಇದೆ? 7 ಲೇಯರ್ ಇದೆ. ಈಚ್ ಲೇಯರ್ ಹ್ಯಾವ್ ಅ ಸ್ಪೆಸಿಫಿಕ್ ಫಂಕ್ಷನ್ ಟು ಪರ್ಫಾರ್ಮ್. ಪ್ರತಿಯೊಂದಕ್ಕೂ ಒಂದೊಂದು ಫಂಕ್ಷನ್ ಇದೆ. ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ 7 ಲೇಯರ್ಸ್ ಇದ್ದಾವೆ. ಇದು OSI ಅಂದರೆ ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್ನು ಡೆವಲಪ್ ಮಾಡಿದ್ದು ಯಾರು ಅಂದರೆ ISO ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಜೇಷನ್. ಇದನ್ನ ಡೆವಲಪ್ ಮಾಡಿದ್ವಿ. ಯಾವಾಗ? ಇನ್ ದ ಇಯರ್ ಆಫ್ 1984 ಇದನ್ನ ಡೆವಲಪ್ ಮಾಡಿದ್ದಾರೆ. ದೀಸ್ ಆರ್ ಆಲ್ ದ OSI ಲೇಯರ್. 7th application layer, presentation layer, session layer, transport layer, network layer, data link layer and a physical layer. See, these are all the OSI model layers. All layers works to transmit data from one person to another person across a globe. ಈ ಲೇಯರ್ ಏನು ಮಾಡುತ್ತೆ? ಒಂದು ಕಡೆಯಿಂದ ಇನ್ನೊಂದಕ್ಕೆ ಸೆಂಡರಿಂದ ರಿಸೀವರ್ಗೆ ಡಾಟಾನ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಅಕ್ರಾಸ್ ಗ್ಲೋಬಲ್ ಆಗಿರ್ಬೋದು. ಇದು OSI ಮಾಡಲು ಹೆಲ್ಪ್ ಮಾಡುತ್ತೆ. ಎಲ್ಲ ಲೇಯರು ಕೊಲಾಬ್ರೇಟ್ ಆಗಿ ಈ ಡಾಟಾನ ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ OSI ಮಾಡಲು ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಟು ಟ್ರಾನ್ಸ್ಫರ್ ಡಾಟಾ ಬಿಟ್ವೀನ್ 2 ಡಿವೈಸಸ್ ದಟ್ ಆರ್ ಕನೆಕ್ಟೆಡ್ ಓವರ್ ಅ ನೆಟ್ವರ್ಕ್. ನೆಟ್ವರ್ಕಿಗೆ ಕನೆಕ್ಟ್ ಆಗಿರುವಂಥ ಡಿವೈಸಸ್ನ ಇದು ಡಾಟಾನ ಒಂದರಿಂದ ಇನ್ನೊಂದು ಡಿವೈಸಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇಟ್ ಪ್ರೊವೈಡ್ ಅ ಸ್ಮೂತ್ ಆ್ಯಂಡ್ ಅಕ್ಯುರೇಟ್ ಫಂಕ್ಷನಿಂಗ್ ಆಫ್ ಇಂಟರ್ನೆಟ್. ಇದೇನು ಮಾಡುತ್ತೆ? OSI ಮಾಡಲು ಅಕ್ಯುರೇಟ್ ಮತ್ತು ಸ್ಮೂತಾಗಿ ಫಂಕ್ಷನಿಂಗ್ ಮಾಡುತ್ತೆ. ದಿಸ್ ಆರ್ ಆಲ್ ದ 7 ಲೇಯರ್ಸ್ ಆಫ್ OSI ಮಾಡಲ್. ಈ 7 ಲೇಯರ್ಸಲ್ಲಿ ಟಾಪ್ 3 ಲೇಯರ್ಸ್ ಅಂದರೆ ಅಪ್ಲಿಕೇಶನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್ ಆ್ಯಂಡ್ ಸೆಷನ್ ಲೇಯರ್ನ ನಾವೇನಂತ ಕರಿತೀವಿ? ಸಾಫ್ಟ್ವೇರ್ ಲೇಯರ್ ಅಂತ ಕರಿತೀವಿ. ನೆಕ್ಸ್ಟು ಟ್ರಾನ್ಸ್ಪೋರ್ಟ್ ಲೇಯರ್ನ ನಾವು ಹಾರ್ಟ್ ಆಫ್ OSI ಅಂದರೆ ಹಾರ್ಟ್ ಆಫ್ ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್ ಅಂತ ಕರಿತೀವಿ. ನಿಮಗೆ ಕೇಳ್ಬೋದು, ವಿಚ್ ಲೇಯರ್ ಈಸ್ ಕಾಲ್ಡ್ ಆಸ್ ಅ ಹಾರ್ಟ್ ಆಫ್ OSI ಅಂತಂದರೆ ಟ್ರಾನ್ಸ್ಪೋರ್ಟ್ ಲೇಯರ್ ಈಸ್ ಕಾಲ್ಡ್ ಆಸ್ ಅ ಹಾರ್ಟ್ ಆಫ್ OSI. ನೆಕ್ಸ್ಟು ನೆಟ್ವರ್ಕ್ ಲೇಯರ್, ಡಾಟಾ ಲಿಂಕ್ ಲೇಯರ್ ಮತ್ತು ಫಿಸಿಕಲ್ ಲೇಯರ್ನ ನಾವು ಹಾರ್ಡ್ವೇರ್ ಲೇಯರ್ ಅಂತ ಕರಿತೀವಿ. ನಾವು ಇದರಲ್ಲಿ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ: ಸಾಫ್ಟ್ವೇರ್ ಲೇಯರ್, ಹಾರ್ಟ್ ಆಫ್ OSI ಆ್ಯಂಡ್ ಹಾರ್ಡ್ವೇರ್ ಲೇಯರ್. ಫಸ್ಟ್ 3ನ ನಾವು ಸಾಫ್ಟ್ವೇರ್ ಲೇಯರ್ ಅಂತ ಕರಿತೀವಿ, ಲಾಸ್ಟ್ 3ನ ಹಾರ್ಡ್ವೇರ್ ಲೇಯರ್ ಅಂತ ಕರಿತೀವಿ. ಮಿಡಲ್ ಏನಿದೆಯಲ್ಲ ಟ್ರಾನ್ಸ್ಪೋರ್ಟ್ ಲೇಯರ್ನ ನಾವು ಹಾರ್ಟ್ ಆಫ್ OSI ಅಂತ ಕರಿತೀವಿ.
See, first three are software layers, and transport is heart of a OSI, and last three are ಹಾರ್ಡ್ವೇರ್ ಅಥವಾ ಲೋಯರ್ ಲೇಯರ್ಸ್. ಈಗ ಒಂದೊಂದಾಗಿ ಅದರದ್ದು ಫಂಕ್ಷನ್ ಏನು ಅಂತ ಡೀಟೇಲಾಗಿ ನೋಡ್ತಾ ಹೋಗೋಣ. ಅಪ್ಲಿಕೇಶನ್ ಲೇಯರ್. ಅಪ್ಲಿಕೇಶನ್ ಲೇಯರ್ ಇಸ್ ದ ಟಾಪ್ ಮೋಸ್ಟ್ ಲೇಯರ್. ಇದೇನಾಗಿದೆ, ಟಾಪ್ ಮೋಸ್ಟ್ ಲೇಯರ್ ಆಗಿದೆ. ಆ್ಯಕ್ಟಿಂಗ್ ಆ್ಯಸ್ ಅ ಇಂಟರ್ಫೇಸ್ ಬಿಟ್ವೀನ್ ಅ ಯೂಸರ್ ಆ್ಯಂಡ್ ದ ಅಪ್ಲಿಕೇಶನ್. ಇದೇನು ಮಾಡುತ್ತೆ, ಅಪ್ಲಿಕೇಶನ್ ಲೇಯರು ಯೂಸರ್ ಮತ್ತು ಅಪ್ಲಿಕೇಶನ್ಗೆ ಇಂಟರ್ಫೇಸ್ ಆಗಿರುತ್ತೆ. ಅಂತಂದರೆ ಅಪ್ಲಿಕೇಶನ್ ಲೇಯರ್ ಏನು ಮಾಡುತ್ತೆ ಅಂತಂದರೆ ಒಂದು ಇಂಟರ್ಫೇಸನ್ನು ಪ್ರೊವೈಡ್ ಮಾಡುತ್ತೆ. ಯಾವ ರೀತಿ ಅಂತಂದರೆ ಇಂಟರ್ಫೇಸ್ ಮುಖಾಂತರ ನಾವು ಅಪ್ಲಿಕೇಶನ್ ಅಥವಾ ಡಾಟಾನ ಸೆಂಡ್ ಮಾಡ್ಬೋದು. ಅಥವಾ ಇಲ್ಲಿ ಸಿಸ್ಟಮ್ ಇದೆ ಅಂದರೆ ಆ ಯೂಸರ್ಗೂ ಮತ್ತು ಇಲ್ಲಿರೋ ಇದಕ್ಕೂ ನಾವು ಇಂಟರ್ಫೇಸ್ ಆಗಿರ್ತೀವಿ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅನ್ ಅಪ್ಲಿಕೇಶನ್ ಲೇಯರ್. ಇಟ್ ಪ್ರೊವೈಡ್ಸ್ ಎ ಇಂಟರ್ಫೇಸ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ದ ಅಪ್ಲಿಕೇಶನ್. ಇಲ್ಲಿ ಡಾಟಾನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಾವು ಇಂಟರ್ಫೇಸ್ ಆಗಿ ನಾವು ಅಪ್ಲಿಕೇಶನ್ನ ಶೇರ್ ಮಾಡ್ತೀವಿ. ಅಪ್ಲಿಕೇಶನ್ ಮುಖಾಂತರ ಡಾಟಾನ ಏನು ಸೆಂಡ್ ಮಾಡಿರ್ತೀವಲ್ಲ, ಫಸ್ಟ್ ಅದು ಯಾವುದಕ್ಕೆ ಹೋಗುತ್ತೆ, ನೆಕ್ಸ್ಟ್ ಈ ಅಪ್ಲಿಕೇಶನ್ ಆದಮೇಲೆ ನೆಕ್ಸ್ಟ್ ಯಾವ ಲೇಯರ್ ಬರುತ್ತಲ್ಲ ಅಲ್ಲಿಗೆ ಅದು ರೀಚ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬೈ ಯೂಸಿಂಗ್ ಅ ವಾಟ್ಸಪ್, ನೀವು ವಾಟ್ಸಪ್ ಯೂಸ್ ಮಾಡಿ ಬೈ ಯೂಸಿಂಗ್ ಅ ವಾಟ್ಸಪ್ ಯು ಸೆಂಡ್ ಅ ಮೆಸೇಜ್. ಹಾಯ್ ಅಂತ ನೀವು ಸೆಂಡ್ ಮಾಡಿರ್ತೀರ, ಹಾಯ್ ಹೌ ಆರ್ ಯು ಅಂತ ಸೆಂಡ್ ಮಾಡ್ತೀವಿ. ದಿಸ್ ಮೆಸೇಜ್, ನೀವೇನು ಮೆಸೇಜ್ನ ಸೆಂಡ್ ಮಾಡಿರ್ತೀರಲ್ಲ, ಈ ಮೆಸೇಜ್ ಸ್ಕ್ರೀನ್ ಮೇಲೆ ಬರ್ತಿರುತ್ತಲ್ಲ, ಅಥವಾ ಆ ಮೆಸೇಜ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಎನ್ ಅಪ್ಲಿಕೇಶನ್ ಲೇಯರ್. ಅರ್ಥ ಆಯ್ತಲ್ವಾ? ಲೆಟ್ಸ್ ಟೇಕ್ ಅನದರ್ ಎಕ್ಸಾಂಪಲ್. ವೆನ್ ಒನ್ ಡಿವೈಸ್ ಈಸ್ ಸೆಂಡಿಂಗ್ ಫೈಲ್ ಟು ಅನದರ್ ಡಿವೈಸ್. ಒನ್ ಡಿವೈಸ್ ಎನದರ್ ಡಿವೈಸ್ಗೆ ಫೈಲ್ ಸೆಂಡ್ ಮಾಡಿರುತ್ತಲ್ಲ, ಅಟ್ ದ ಟೈಮ್ ಆಫ್ FTP ಈಸ್ ಪ್ರೋಟೋಕಾಲ್ ಈಸ್ ಯೂಸ್ಡ್. ಒಂದರಿಂದ ಇನ್ನೊಂದು ಫೈಲ್ಗೆ ನಾವು ಫೈಲ್ನ ಸೆಂಡ್ ಮಾಡ್ತಿರ್ತೀವಿ. ಅಲ್ಲಿ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ ಪ್ರೋಟೋಕಾಲ್ ಅಂತಂದರೆ FTP ಪ್ರೋಟೋಕಾಲ್, ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ವೆನ್ ಯು ಸರ್ಚ್ ಸಮಥಿಂಗ್ ಆನ್ ಇಂಟರ್ನೆಟ್ನಲ್ಲಿ ಏನಾದರೂ ಸರ್ಚ್ ಮಾಡಬೇಕಾದ್ರೆ ಅಟ್ ದ ಟೈಮ್ ಆಫ್ HTTP www.google.com ಅನ್ನೋ ಈ ಪ್ರೋಟೋಕಾಲ್ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವ? ಸ್ಮೂತ್ ಫಂಕ್ಷನಿಂಗ್ ಬಿಟ್ವೀನ್ ಕ್ಲೈಂಟ್ ಮತ್ತು ಸರ್ವರ್ ನಡುವೆ ಸ್ಮೂತಾಗಿ ಫಂಕ್ಷನಿಂಗ್ ಆಗೋಕ್ಕೆ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ. ವೆನ್ ಸೆಂಡಿಂಗ್ ಮೇಲ್ ಟು ದ ಅನದರ್ ಡಿವೈಸ್ ಅಟ್ ದ ಟೈಮ್ ಆಫ್ ಅ SMTP protocol, it is used. ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ರೊವೈಡ್ಸ್ ದೀಸ್ ಪ್ರೋಟೋಕಾಲ್. ಅಂದರೆ ಅಪ್ಲಿಕೇಶನ್ ಲೇಯರಲ್ಲಿ ನಾವು ಯೂಸರಿಗೆ ಡಾಟಾನ ಸೆಂಡ್ ಮಾಡಬೇಕಂದ್ರೆ ಈ ಪ್ರೋಟೋಕಾಲ್ನ ಯೂಸ್ ಮಾಡಿ ನಾವು ಡಾಟಾನ ಸೆಂಡ್ ಮಾಡ್ತೀವಿ. FT ಆಗಿರ್ಬೋದು, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗಿರ್ಬೋದು, HTTP ಆಗಿರ್ಬೋದು, SMTP ಪ್ರೋಟೋಕಾಲ್ ಆಗಿರ್ಬೋದು. ಈ ರೀತಿ ಪ್ರೋಟೋಕಾಲ್ಸ್ನ ಯೂಸ್ ಮಾಡಿ ನಾವು ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಡಾಟಾನ ಟ್ರಾನ್ಸ್ಫರ್ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಅಪ್ಲಿಕೇಶನ್ ಸಾಫ್ಟ್ವೇರ್. HTTP ಆಗಿರ್ಬೋದು, FTP ಆಗಿರ್ಬೋದು, ಈ ರೀತಿ ಪ್ರೋಟೋಕಾಲ್ನ ಯೂಸ್ ಮಾಡಿ ನಾವು ಡಾಟಾನ ಸೆಂಡ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಪ್ರೆಸೆಂಟೇಷನ್ ಲೇಯರ್. ಇಲ್ಲಿ ಪ್ರೆಸೆಂಟೇಷನ್ ಲೇಯರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಯೂಸರ್ ಸೆಂಡಿಂಗ್ ಡಾಟಾ ಈಸ್ ಇನ್ ಅ ಕ್ಯಾರೆಕ್ಟರ್ಸ್ ಆ್ಯಂಡ್ ಅ ನಂಬರ್ ಫಾರ್ಮೆಟ್. ಇಟ್ ಕನ್ವರ್ಟ್ಸ್ ದೋಸ್ ಡಾಟಾ ಇನ್ ಅ ಮಷಿನ್ ಅವರ ಬೈನರಿ ಲ್ಯಾಂಗ್ವೇಜ್. ಇಲ್ಲಿ ನಾವು ಪ್ರೆಸೆಂಟೇಷನ್ ಲೇಯರಲ್ಲಿ, ಅಂದರೆ ಅಪ್ಲಿಕೇಶನ್ ಲೇಯರಿಂದ ಪ್ರೆಸೆಂಟೇಷನ್ ಲೇಯರಿಗೆ ಬಂದಾಗ ಡಾಟಾ ಏನಾಗಿರುತ್ತೆ, ಕ್ಯಾರೆಕ್ಟರ್ ಅಥವಾ ನಂಬರ್ ಫಾರ್ಮೆಟಲ್ಲಿ ಇರುತ್ತೆ. ಇಲ್ಲಿ ಪ್ರೆಸೆಂಟೇಷನ್ ಲೇಯರ್ ಏನು ಮಾಡುತ್ತೆ, ಅದನ್ನ ಬೈನರಿ ಅಥವಾ ಮಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಹಾಯ್ ಹೌ ಆರ್ ಯು ಅಂತ ನೀವು ಅಪ್ಲಿಕೇಶನಲ್ಲಿ ಸೆಂಡ್ ಮಾಡಿರ್ತೀರ, ಬಟ್ ಅದು ಮಷಿನ್ ಲ್ಯಾಂಗ್ವೇಜಿಗೂ ಅರ್ಥ ಆಗುತ್ತಾ? ನೋ. ಸೊ ಇಲ್ಲಿ ಪ್ರೆಸೆಂಟೇಷನ್ ಲೇಯರಲ್ಲಿ ಏನು ಮಾಡುತ್ತೆ, ಅದು ಮಷಿನ್ ಅಥವಾ ಬೈನರಿ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಫಾರ್ ಎಕ್ಸಾಂಪಲ್, ಪ್ರೆಸೆಂಟೇಷನ್ ಲೇಯರ್ ವರ್ಕ್ ಏನು ಅಂತಂದರೆ, ನಿಮಗೆ ಸಿಂಪಲ್ಲಾಗಿ ಅರ್ಥ ಆಗಬೇಕಂತಂದರೆ, ಪ್ರೆಸೆಂಟೇಷನ್ ಲೇಯರ್ ವರ್ಕ್ ಏನು ಅಂತಂದರೆ,
ಅಲ್ಲಿ ಅಪ್ಲಿಕೇಶನ್ ಲೇಯರಿಂದ ಪ್ರೆಸೆಂಟೇಷನ್ ಲೇಯರ್ಗೆ ಡಾಟಾ ಸೆಂಡ್ ಆಗಿರುತ್ತೆ. ಅದು ಇಂಗ್ಲೀಷಲ್ಲಿರುತ್ತೆ ಅಪ್ಲಿಕೇಶನ್ ಲೇಯರ್. ಅದು ಪ್ರೆಸೆಂಟೇಷನ್ ಲೇಯರ್ಗೆ ಅರ್ಥ ಆಗಲ್ಲ. ಇಲ್ಲಿರೋದು ಬರೀ ಹಿಂದಿ ಅರ್ಥ ಆಗೋರು ಇರ್ತಾರೆ. ಅವಾಗ ಏನು ಮಾಡುತ್ತೆ, ಇದು ಪ್ರೆಸೆಂಟೇಷನ್ ಲೇಯರು ಈ ಇಂಗ್ಲೀಷಲ್ಲಿರೋ ಡಾಟಾನ ಹಿಂದಿಗೆ ಕನ್ವರ್ಟ್ ಮಾಡಿ ಅದನ್ನ ನೆಕ್ಸ್ಟ್ ಲೇಯರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅರ್ಥ ಆಯ್ತಲ್ವ? ಇಲ್ಲಿ ಅರ್ಥ ಆಗೋ ಭಾಷೆಗೆ ಕನ್ವರ್ಟ್ ಮಾಡಿ ಟ್ರಾನ್ಸ್ಲೇಷನ್ ಮಾಡುತ್ತೆ. ಯಾವುದು? ಪ್ರೆಸೆಂಟೇಷನ್ ಲೇಯರ್. ಅದ್ರ ಜೊತೆಗೆ ಇಟ್ ಪ್ರೊವೈಡ್ ಎ ಸೆಕ್ಯೂರಿಟಿ. ಇಲ್ಲೇನು ಮಾಡುತ್ತೆ? ಇಟ್ ಪ್ರೊವೈಡ್ ಎ ಸೆಕ್ಯೂರಿಟಿ ಫಾರ್ ದ ಡಾಟಾ. ಜೊತೆಗೆ ಡಾಟಾ ಕಂಪ್ರೆಷನ್ ಅಂತಂದರೆ, ಈಗ ನಾವೇನು ಡಾಟಾ ಸೆಂಡ್ ಮಾಡಿರ್ತೀವಲ್ಲ ಅದನ್ನ ಇಟ್ ರೆಡ್ಯೂಸಸ್ ಸೈಜ್ನ ರೆಡ್ಯೂಸ್ ಮಾಡುತ್ತೆ. ಫೈಲ್ ಆಗಿರ್ಬೋದು, ನಾವು ಡಾಟಾ ಆಗಿರ್ಬೋದು, ಅದನ್ನ ಬೈಟ್ಸ್ನ ಅದನ್ನ ರೆಡ್ಯೂಸ್ ಮಾಡುತ್ತೆ ಸೈಜ್. ಎನ್ಕ್ರಿಪ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಅಂದರೆ ಇಟ್ ನೀಡೆಡ್ ಟು ಮೇಂಟೈನ್ ಎ ಪ್ರೈವಸಿ. ಡಾಟಾನ ಇದು ಪ್ರೈವಸಿ ಓವರ್ ದ ನೆಟ್ವರ್ಕ್. ಇಟ್ ನೀಡೆಡ್ ಟು ಮೇಂಟೈನ್ ಎ ಪ್ರೈವಸಿ. ಫಾರ್ ಎಕ್ಸಾಂಪಲ್, ಸೆಂಡರ್ ಡಾಟಾ ಇಂಗ್ಲೀಷಲ್ಲಿರುತ್ತೆ ಅಂದರೆ ಅದನ್ನ ಸೆಂಡ್ ಮಾಡೋಕ್ಕೆ ರಿಸೀವರಿಗೆ ಅರ್ಥ ಆಗೋಲ್ಲ. ಅದನ್ನ ನಾವು ಹಿಂದಿಯೊಳಗೆ ಕನ್ವರ್ಟ್ ಮಾಡಿ ಪ್ರೆಸೆಂಟೇಷನ್ ಲೇಯರ್ಗೆ ರೀಚ್ ಆಗುತ್ತೆ. ಪ್ರೆಸೆಂಟೇಷನ್ ಲೇಯರಲ್ಲಿ ಏನಾಗುತ್ತೆ, ಇಂಗ್ಲೀಷಿಂದ ಹಿಂದಿಗೆ ಕನ್ವರ್ಟ್ ಮಾಡ್ತಾರೆ. ಸೊ ಪ್ರೆಸೆಂಟೇಷನ್ ಲೇಯರ್ ವರ್ಕ್ ಏನು ಅಂದರೆ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಲೇಯರ್ಗೆ ಅದು ಟ್ರಾನ್ಸ್ಫರ್ ಮಾಡುತ್ತೆ. ಅರ್ಥ ಆಯ್ತಲ್ವ? ಇಲ್ಲಿ ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಇದು ಪ್ರೆಸೆಂಟೇಷನ್ ಲೇಯರು ಟ್ರಾನ್ಸ್ಫರ್ ಮಾಡುತ್ತೆ. ಇಲ್ಲಿ ಅಂದರೆ ಪ್ರೆಸೆಂಟೇಷನ್ ಲೇಯರಲ್ಲಿ ಯಾವ ಪ್ರೋಟೋಕಾಲ್ ಯೂಸ್ ಮಾಡ್ತಾರೆ ಅಂದರೆ SSL ಅಂತಂದರೆ ಸೆಕ್ಯೂರ್ ಸಾಕೆಟ್ ಲೇಯರ್ ಪ್ರೋಟೋಕಾಲ್ನ ಯೂಸ್ ಮಾಡ್ತಾರೆ. ಎಲ್ಲಿ? ಪ್ರೆಸೆಂಟೇಷನ್ ಲೇಯರಲ್ಲಿ. ಇಲ್ಲಿ ಒಂದು ಭಾಷೆಯಲ್ಲಿ ಹೇಳಿದ್ರೆ ಇದನ್ನ ಕನ್ವರ್ಟ್ ಮಾಡಿ ಮಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿ ಸೆಂಡರ್ಗೆ ಅದನ್ನ ಕಳಿಸ್ತಾರೆ. It is called as a presentation layer. Next layer is session layer. Session layer ಅಂತಂದ್ರೇನು? It provides a proper connection between two devices. ಇಲ್ಲಿ ಸೆಷನ್ ಲೇಯರ್ದು ವರ್ಕ್ ಏನು ಅಂತಂದರೆ, ಡಾಟಾನ ಪೂರ್ತಿಯಾಗಿ ರಿಸೀವ್ ಆಗೋವರೆಗೂ ಸೆಷನ್ ಲೇಯರು ಕನೆಕ್ಷನ್ ಕಟ್ ಆಗೋಲ್ಲ. ಈಗ ಏನಾದರೂ ಒಂದು ಡಾಟಾ ಅಲ್ಲಿ ಪ್ರೆಸೆಂಟೇಷನ್ ಲೇಯರಿಂದ ಸೆಷನ್ ಲೇಯರ್ಗೆ ಬಂದಿದೆ ಅಂತಂದರೆ ಇಲ್ಲಿ ಸೆಷನ್ ಲೇಯರು ಅದು ಪೂರ್ತಿ ರಿಸೀವ್ ಮಾಡೋವರೆಗೂ ಕನೆಕ್ಷನ್ ಕಟ್ ಆಗಲ್ಲ. ಪೂರ್ತಿ ರಿಸೀವ್ ಆದಮೇಲೆ ಅದು ಕನೆಕ್ಷನ್ ಕಟ್ ಆಗುತ್ತೆ. ಅರ್ಥ ಆಯ್ತಲ್ವ? ದೇ ಎಸ್ಟಾಬ್ಲಿಷ್ಡ್ ಇಲ್ಲಿ ಸೆಕ್ಷನ್ ಲೇಯರಲ್ಲಿ ದೇ ಎಸ್ಟಾಬ್ಲಿಷ್ ಎ ಕನೆಕ್ಷನ್ ಬಿಟ್ವೀನ್ ಅ ಕ್ಲೈಂಟ್ ಮತ್ತು ರಿಸೀವರ್ ನಡುವೆ ಬೈ ಯೂಸಿಂಗ್ ಕನೆಕ್ಟ್ ಮಾಡುತ್ತಲ್ಲ, ಯಾವ ನೆಟ್ವರ್ಕ್ನ ಯಾವ ಪ್ರೋಟೋಕಾಲ್ನ ಯೂಸ್ ಮಾಡುತ್ತೆ ಅಂದರೆ ಇಟ್ ಈಸ್ ಯೂಸ್ಡ್ ನೆಟ್ ಬಯಾಸ್ ಪ್ರೋಟೋಕಾಲ್ ಆ್ಯಂಡ್ PPTP ಪ್ರೋಟೋಕಾಲ್ನ ಇಲ್ಲಿ ಸೆಷನ್ ಲೇಯರಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅಥೆಂಟಿಕೇಷನ್ ವೆರಿಫೈಸ್ ಹೂ ಅ ಯೂಸರ್ ಈಸ್. ಅಂದರೆ ಅಥೆಂಟಿಕೇಷನ್ ಅಂತಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕಿಂಗ್ ಆ್ಯಪ್ನ ಯೂಸ್ ಮಾಡ್ತಿರ್ತೀರಿ. ವೆನ್ ಯು ಎಂಟರ್ ಅ ಕರೆಕ್ಟ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್, ಬ್ಯಾಂಕಿಂಗ್ ಆ್ಯಪ್ನ ಓಪನ್ ಮಾಡಿ ನೀವು ಕರೆಕ್ಟ್ ಯೂಸರ್ ನೇಮು ಪಾಸ್ವರ್ಡು ಹಾಕಿದ್ರೆ ದೆನ್ ಓನ್ಲಿ ಯು ಕ್ಯಾನ್ ಆಕ್ಸೆಸ್ ದ ಇನ್ಫಾರ್ಮೇಷನ್. ಯೂಸರ್ ನೇಮ್ ಕರೆಕ್ಟಾಗಿ ಹಾಕಿ ಪಾಸ್ವರ್ಡ್ ಕರೆಕ್ಟ್ ಹಾಕಿದರೆ ನಿಮಗೆ ನೆಕ್ಸ್ಟ್ ಫಂಕ್ಷನ್ ರನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಅಥೆಂಟಿಕೇಷನ್. ಅರ್ಥ ಆಯ್ತಲ್ಲ? ಅದಕ್ಕೆ ನಾವು ಅಥೆಂಟಿಕೇಷನ್ ಅಂತೀವಿ. ನೆಕ್ಸ್ಟ್ ಅಥೋರೈಸೇಷನ್ ಅಂತಂದರೆ ಏನು ಅಂತಂದರೆ, ಏನು ಮಾಡುತ್ತೆ ಅಥೆಂಟಿಕೇಷನಲ್ಲಿ ನೀವು ಕರೆಕ್ಟ್ ಯೂಸರ್ ನೇಮು ಪಾಸ್ವರ್ಡು ಹಾಕಿದ ಮೇಲೆ ಇದು ಕರೆಕ್ಟ್ ಇದೆನಾ ಇದ್ದರೆ ಇದು ನೆಕ್ಸ್ಟಿಗೆ ಪರ್ಮಿಷನ್ ಕೊಡುತ್ತೆ. ಅಥೆಂಟಿಕೇಷನ್ ಅಂದರೆ ಅಥೋರೈಸೇಷನ್. ಇಲ್ಲ ಅಂತಂದರೆ ಇದೇನು ಮಾಡುತ್ತೆ, ಇದು ಡಿಸ್ಪ್ಲೇಸ್ ಎರರ್ ಅಂತ ಇದು ಡಿಸ್ಪ್ಲೇ ಮಾಡುತ್ತೆ. ಅರ್ಥ ಆಯ್ತಲ್ವ? ನಿಮಗೆ ಸಿಂಪಲ್ಲಾಗಿ ಹೇಳ್ಬೇಕಂತಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ ಆ್ಯಪ್ ಇರುತ್ತೆ. ನಿಮ್ಮ ಕಾಲೇಜ್ ಆ್ಯಪಲ್ಲಿ ಲೆಕ್ಚರ್ಸು ಅಥವಾ ಟೀಚರ್ಸು ಅಂದರೆ ಅಟೆಂಡೆನ್ಸ್ನ ಮೇಂಟೈನ್ ಮಾಡ್ತಿರ್ತಾರೆ. ಟೀಚರ್ಗೆ ಅಥಾರಿಟಿ ಇರುತ್ತೆ ಆ ಆ್ಯಪಲ್ಲಿ ಏನು ಎಡಿಟ್ ಮಾಡೋಕ್ಕೆ, ಅಟೆಂಡೆನ್ಸ್ನ ಎಂಟ್ರಿ ಮಾಡೋಕ್ಕೆ. ಬಟ್ ಸ್ಟೂಡೆಂಟ್ಸ್ಗೇನು ಓನ್ಲಿ ನೋಡೋದಕ್ಕೆ, ಓನ್ಲಿ ಹ್ಯಾವಿಂಗ್ ಅಥಾರಿಟಿ ಟು ವ್ಯೂ ಅಷ್ಟೇ ಇರುತ್ತೆ. ನಿಮಗಲ್ಲಿ ಎಡಿಟ್ ಮಾಡೋಕ್ಕೆ
ಮತ್ತು ಫಿಲ್ ಮಾಡೋಕ್ಕೆ ಏನು ಅಥಾರಿಟಿ ಇರಲ್ಲ, ಓನ್ಲಿ ಟೀಚರ್ಸ್ಗೆ ಇರುತ್ತೆ. ಏನಾದರೂ ನೀವು ಎಡಿಟ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಇಟ್ ಡಿಸ್ಪ್ಲೇಸ್ ಎರರ್ ಅಂತ ತೋರಿಸುತ್ತೆ ಅದು. ಬಟ್ ಯಾಕೆ ನಿಮಗದು ಅಥಾರಿಟಿ ಇರಲ್ಲ, ಓನ್ಲಿ ಟೀಚರ್ಸ್ಗೆ ಇರುತ್ತೆ ಎಡಿಟ್ ಮಾಡೋಕ್ಕೆ. ಅದು ಎರರ್ ಅಂತ ಡಿಸ್ಪ್ಲೇ ಮಾಡುತ್ತೆ. ಯು ಆರ್ ನಾಟ್ ಅಥರೈಸ್ಡ್ ಪರ್ಸನ್ ಟು ಆಕ್ಸೆಸ್ ದ ಫೈಲ್ ಅಂತ ಬರುತ್ತೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಅಥರೈಸೇಷನ್. ಅರ್ಥ ಆಯ್ತಲ್ವಾ? ದಿಸ್ ಈಸ್ ಅ ಸೆಷನ್ ಲೇಯರ್. ಹೇಳಿದ್ನಲ್ಲಿ ಪಾಕೆಟ್ ಆಗಿ ಯೂಸ್ ಮಾಡಿ ಅಥೆಂಟಿಕೇಶನ್, ಅಥರೈಸೇಷನ್, ಸೆಷನ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಬರುತ್ತೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಲೇಯರ್. ಟ್ರಾನ್ಸ್ಪೋರ್ಟ್ ಲೇಯರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರಿಲಯಬಲ್ ಡೆಲಿವರಿಂಗ್ ಡಾಟಾ ಬಿಟ್ವೀನ್ ಅಪ್ಲಿಕೇಶನ್ ಆನ್ ಡಿಫ್ರೆಂಟ್ ಕಂಪ್ಯೂಟರ್ಸ್. ಅಂತಂದರೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಅಂದರೆ ಡಾಟಾ ರಿಸೀವ್ ಆಗಿರುತ್ತೆ ಅಲ್ವಾ, ಎಲ್ಲಿಂದ, ಸೆಷನ್ ಲೇಯರಿಂದ. ಇಲ್ಲಿ ಇಟ್ ಡಿವೈಡ್ಸ್ ದ ಡಾಟಾ ಇಂಟು ಅ ಸೆಗ್ಮೆಂಟ್ಸ್. ಇಲ್ಲಿ ಸೆಗ್ಮೆಂಟ್ ಆಗಿ ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ಡಾಟಾ ಸೆಗ್ಮೆಂಟ್ಸ್ ಆಗಿ, ಸ್ಮಾಲರ್ ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಸೆಗ್ಮೆಂಟ್ ಅಂತ ಕರಿತೀವಿ ನಾವು. ಆ ಸೆಗ್ಮೆಂಟ್ನ ಡಿವೈಡ್ ಆಗಿರ್ತೀವಲ್ಲ, ಅಲ್ಲಿ ಡಾಟಾ ಟ್ರಾನ್ಸ್ಫರ್ ಆಗುವ 2 ವೇಸಲ್ಲಿ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಯಾವುದ್ರಲ್ಲಿ, ಯಾವ ಪ್ರೋಟೋಕಾಲಲ್ಲಿ ಡಾಟಾ ಯಾವ ವೇಯಲ್ಲಿ ಮುಖಾಂತರ ಡಾಟಾ ಸೆಂಡ್ ಆಗುತ್ತೆ ಅಂದರೆ TCP ಅಥವಾ UDP ಅಂದರೆ ಡಾಟಾಗ್ರಾಮ್ ಪ್ರೋಟೋಕಾಲ್ ಅಥವಾ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಮುಖಾಂತರ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸಿಂಪಲ್ ಆಗಿ ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ನಾವು ಡಾಟಾನ ಅಂದರೆ ಸೆಷನ್ ಲೇಯರಿಂದ ಬಂದಿರೋ ಡಾಟಾನ ಸೆಗ್ಮೆಂಟ್ ಆಗಿ ನಾವು ಡಿವೈಡ್ ಮಾಡಿಕೊಂಡು ಅದನ್ನು TCP ಅಥವಾ UDP ಪ್ರೋಟೋಕಾಲಿಂದ ನಾವು ನೆಕ್ಸ್ಟ್ ಲೇಯರಿಗೆ ಸೆಂಡ್ ಮಾಡ್ತೀವಿ. ಇದಕ್ಕೂ ಏನು ಡಿಫ್ರೆನ್ಸು, ಡಾಟಾನ ಸೆಂಡ್ ಮಾಡಿದರೆ ಏನು ಡಿಫ್ರೆನ್ಸು ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು TCPಯಿಂದ ಡಾಟಾನ ಸೆಂಡ್ ಮಾಡಿದರೆ ರಿಸೀವರ್ಗೆ ಡಾಟಾ ಸೆಂಡ್ ಆಗಿರುತ್ತೆ ಅಲ್ವಾ, ಆ ಮೆಸೇಜ್ ಬರುತ್ತೆ. ಈಗ ಇಲ್ಲಿ ಸೆಂಡರು ಇಲ್ಲಿಗೆ ರಿಸೀವ್ ಮಾಡ್ತಾನೆ, ಇವನಿಗೆ ಡಾಟಾ ಸೆಂಡ್ ಆಗಿದೆ ಅಂತ ಮೆಸೇಜ್ ಬರುತ್ತೆ, ಇವನಿಗೆ ಮೆಸೇಜ್ ಬರುತ್ತೆ. ಬಟ್ ಇನ್ನು ಯು ಡಿ ಪಿಯಲ್ಲಿ ಏನಾಗುತ್ತೆ, ಸೆಂಡರು ರಿಸೀವರ್ಗೆ ಮೆಸೇಜ್ ಕಳಿಸಿರ್ತಾನೆ ಅಲ್ವಾ, ಅದು ಇವನಿಗೆ ನೋಟಿಫೈ ಆಗಲ್ಲ. ಅಂದರೆ ಇವನಿಗೆ ಗೊತ್ತೇ ಆಗಲ್ಲ ರೀಚ್ ಆಗಿದೆನಾ ಇಲ್ಲ ಅಂತ, ನಮಗೆ ಇನ್ಫಾರ್ಮೇಷನ್ UDPಯಲ್ಲಿ ಗೊತ್ತೇ ಆಗಲ್ಲ. ಇಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ TCP ಆ್ಯಂಡ್ UDP. ಅರ್ಥ ಆಯ್ತಲ್ವ? ಸೆಂಡರಿಂದ ರಿಸೀವರ್ಗೆ ಮೆಸೇಜ್ ಕಳಿಸಿದಾಗ ಅವನಿಗೆ ರೀಚ್ ಆಗಿದೆನಾ ಇಲ್ಲ ಅಂತ ಇಲ್ಲಿ ಮೆಸೇಜ್ ಬರುತ್ತೆ, ಗೊತ್ತಾಗುತ್ತೆ ನಮಗೆ. ಬಟ್ ಇನ್ನು UDPಯಲ್ಲಿ ನಮಗೆ ಮೆಸೇಜ್ ಬಂದಿದೆನಾ ಇಲ್ಲ ಅಂತ ಗೊತ್ತಾಗಲ್ಲ. ಇಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಇಯರ್. ಸೊ TCP ಪ್ರೋಟೋಕಾಲ್ ಯೂಸ್ ಮಾಡೋದ್ರಿಂದ ನಮಗೆ ಬೆಟರ್ ಅನಿಸುತ್ತೆ. ನೆಕ್ಸ್ಟ್ ಲೇಯರ್ ಇಸ್ ನೆಟ್ವರ್ಕ್ ಲೇಯರ್. ಇನ್ ನೆಟ್ವರ್ಕ್ ಲೇಯರ್ ದೇ ಆ್ಯಡ್ IP ಅಡ್ರೆಸ್, ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಪಾಕೆಟ್. ಅಂದರೆ ಇಲ್ಲಿ ನೆಟ್ವರ್ಕ್ ಲೇಯರಲ್ಲಿ ಏನು ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ಸೆಗ್ಮೆಂಟ್ ಆಗಿ ಅದನ್ನ ಡಿವೈಡ್ ಮಾಡಿ ನೆಟ್ವರ್ಕ್ ಲೇಯರ್ಗೆ ಅದನ್ನ ಸೆಂಡ್ ಮಾಡ್ತಾರೆ. ಇಲ್ಲಿ ನೆಟ್ವರ್ಕ್ ಲೇಯರ್ಗೆ ಸೆಂಡ್ ಆಗುತ್ತೆ ಅಲ್ವಾ, ಆಗ ಅದು ನೆಟ್ವರ್ಕ್ ಲೇಯರಲ್ಲಿದ್ದ ಡಾಟಾನ ಪಾಕೆಟ್ ಆಗಿ ಫ್ರೇಮ್ ಆಗುತ್ತೆ. ಅರ್ಥ ಆಯ್ತವಾ? ಅಲ್ಲಿ ಸೆಗ್ಮೆಂಟ್ ಇದ್ದಿದ್ದು ನೆಟ್ವರ್ಕ್ ಲೇಯರಿಗೆ ಬಂದಾಗ ಇದು ಪಾಕೆಟ್ ಆಗಿ ಡಾಟಾ ಫ್ರೇಮ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಲೇಯರ್ಗೆ ಪಾಕೆಟ್ ಮುಖಾಂತರ ಇದು ಟ್ರಾನ್ಸ್ಫರ್ ಆಗುತ್ತೆ. ಮತ್ತು ನೆಟ್ವರ್ಕ್ ಲೇಯರಲ್ಲಿ ಸೆಂಡ್ ಮತ್ತು ರಿಸೀವರ್ದು IP ಅಡ್ರೆಸ್ಸು ಸ್ಟೋರ್ ಆಗಿರುತ್ತೆ. ಅಂದರೆ ಇಲ್ಲಿ ಸೆಂಡರ್, ಇಲ್ಲಿ ರಿಸೀವರ್ ಇರ್ತಾನೆ ಅಂದರೆ ಯಾವುದ್ರ ಮುಖಾಂತರ ಇದು ಮಾಡಿದ್ದಾನೆ ಅಂತ ಇಲ್ಲಿ IP ಅಡ್ರೆಸ್ ಇರುತ್ತೆ, ಸೆಂಡರ್ದು ಮತ್ತು IP ಅಡ್ರೆಸ್ 1, IP ಅಡ್ರೆಸ್ 2. ಅರ್ಥ ಆಯ್ತಲ್ಲ? ಇಲ್ಲಿ ನೆಟ್ವರ್ಕ್ ಲೇಯರ್ ಸೆಂಡ್ ಮತ್ತು ರಿಸೀವರ್ದು IP ಅಡ್ರೆಸ್ ಆ್ಯಡ್ ಆಗಿರುತ್ತೆ. ಅಂದರೆ ಡಾಟಾ ಎಲ್ಲಿಂದ ಎಲ್ಲಿಗೆ ಹೋಗಿದೆ, ಇವನಿಂದ ಎಲ್ಲಿಗೆ ಹೋಗಿದೆ ಅನ್ನೋದನ್ನ IP ಅಡ್ರೆಸ್ಸು ಇಲ್ಲಿ ರೆಕಾರ್ಡ್ ಆಗಿರುತ್ತೆ, ಸ್ಟೋರ್ ಆಗಿರುತ್ತೆ. ಬೇಸಿಕಲಿ ನೆಟ್ವರ್ಕ್ ಲೇಯರಲ್ಲಿ 2 ಡಿವೈಸಸ್ ಅಂದರೆ 2 ಡಿಫ್ರೆಂಟ್ ಡಿವೈಸಸ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಅದಾವಲ್ಲ 2 ಡಿಫ್ರೆಂಟ್ ನೆಟ್ವರ್ಕ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ನೆಟ್ವರ್ಕ್ 1 ಆ್ಯಂಡ್ ದಿಸ್ ಈಸ್ ನೆಟ್ವರ್ಕ್ 2.
ಇಲ್ಲಿಂದ ಇಲ್ಲಿಗೆ ಡಾಟಾ ಪಾಕೆಟ್ ಮುಖಾಂತರ ಸೆಂಡ್ ಆಗಿದೆ. ಇಲ್ಲಿ ಐ ಪಿ ಅಡ್ರೆಸ್ 1 ಇದೆ, ಐ ಪಿ ಅಡ್ರೆಸ್ 2 ಇದೆ. ಅಂದರೆ ಯಾವ ಥರ ಹೋಗಿದೆ ಅನ್ನೋದು ಒಂದೊಂದು ಎವ್ರಿ ಕಂಪ್ಯೂಟರ್ ಹ್ಯಾವಿಂಗ್ ದೇರ್ ಓನ್ ಐ ಪಿ ಅಡ್ರೆಸ್, ಒಂದೊಂದಕ್ಕೆ ಡಿಫ್ರೆಂಟಾಗಿ ಐ ಪಿ ಅಡ್ರೆಸ್ ಇರುತ್ತೆ. ಅರ್ಥ ಆಯ್ತಲ್ವ? ಇಲ್ಲಿ ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ಡಾಟಾ ಪಾಕೆಟ್ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತೆ. ನೆಟ್ವರ್ಕ್ ಲೇಯರಲ್ಲಿ ಪಾಕೆಟ್ ಮುಖಾಂತರ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ಸೆಗ್ಮೆಂಟ್ ಆಗಿ ಬಂದಿರುತ್ತೆ. ನೆಟ್ವರ್ಕ್ ಲೇಯರಲ್ಲಿ ಪಾಕೆಟ್ ಆಗಿ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಈಸ್ ಡಾಟಾ ಲಿಂಕ್ ಲೇಯರ್. ಡಾಟಾ ಲಿಂಕ್ ಲೇಯರ್ ಅಂದ್ರೇನು? ಇಟ್ ಹೆಲ್ಪ್ಸ್ ಟು ಟ್ರಾನ್ಸ್ಫರ್ ಡಾಟಾ ಫ್ರಮ್ ಒನ್ ಕಂಪ್ಯೂಟರ್ ಟು ಅನದರ್ ಕಂಪ್ಯೂಟರ್ ಯೂಸಿಂಗ್ ಅ ಲೋಕಲ್ ಮೀಡಿಯಾ ಸಚ್ ಆ್ಯಸ್ ಅ ಕೇಬಲ್ಸ್ ಆಗಿರ್ಬೋದು, ರೇಡಿಯೋ ಸಿಗ್ನಲ್ಸ್ ಆಗಿರ್ಬೋದು. ಇಲ್ಲಿ ಡಾಟಾ ಲಿಂಕ್ ಲೇಯರಲ್ಲಿ ಏನು ಮಾಡುತ್ತೆ ಅಂದರೆ, ನೆಟ್ವರ್ಕ್ ಲೇಯರಲ್ಲಿಂದ ಡಾಟಾ ಬಂದಿರುತ್ತಲ್ಲ, ಪಾಕೆಟಲ್ಲಿ ಬಂದಿರುತ್ತಲ್ಲ, ಇಲ್ಲಿ ಬಂದಿರುವಂಥದ್ದನ್ನ ಡಾಟಾ ಲಿಂಕ್ ಲೇಯರಲ್ಲಿ ಫ್ರೇಮ್ ಆಗಿ ಫಾರ್ಮ್ ಮಾಡ್ತಾರೆ. ಫ್ರೇಮ್ ಆಗಿ ಫಾರ್ಮ್ ಮಾಡಿ ಅದನ್ನ ಕನ್ವರ್ಟ್ ಮಾಡ್ತಾರೆ. ನೆಟ್ವರ್ಕಲ್ಲಿ ಪಾಕೆಟ್ ಇದ್ದಂತಹ ಡಾಟಾ ಲಿಂಕಿಗೆ ಬಂದ ತಕ್ಷಣ ಇದನ್ನ ಫ್ರೇಮ್ ಆಗಿ ಡಾಟಾನ ಟ್ರಾನ್ಸ್ಫರ್ ಮಾಡ್ತಾರೆ, ಡಾಟಾನ ಸೆಂಡ್ ಮಾಡ್ತಾರೆ. ಇಲ್ಲಿ ನಾವು ಡಾಟಾನ ಸೆಂಡ್ ಮಾಡಬೇಕಾದ್ರೆ ಯಾವ ಅಡ್ರೆಸ್ನ ಯೂಸ್ ಮಾಡ್ತೀವಿ ಅಂತಂದರೆ, ಮ್ಯಾಕ್ ಅನ್ನೋ ಅಡ್ರೆಸ್ನ ಯೂಸ್ ಮಾಡಿ ನಾವು ಡಾಟಾನ ಸೆಂಡ್ ಮಾಡ್ತೀವಿ. ಮ್ಯಾಕ್ ಅಂತಂದ್ರೇನು? ಮೀಡಿಯಾ ಆ್ಯಕ್ಸಿಸ್ ಕಂಟ್ರೋಲ್ ಅನ್ನೋ ಅಡ್ರೆಸ್ನ ಯೂಸ್ ಮಾಡಿ ನಾವು ಡಾಟಾನ ಟ್ರಾನ್ಸ್ಫರ್ ಮಾಡ್ತೀವಿ. ಬೈ ಸೆಂಡಿಂಗ್ ಡಾಟಾ ದೇ ಆ್ಯಡ್ ಅ ಮ್ಯಾಕ್ ಅಡ್ರೆಸ್ಸಸ್ ಇನ್ ಅ ಡಾಟಾ ಲಿಂಕ್ ಲೇಯರ್. ಅರ್ಥ ಆಯ್ತು? ಇಲ್ಲಿ ಡಾಟಾ ಲಿಂಕ್ ಲೇಯರಲ್ಲಿ ಇನ್ನೊಂದು ಏನು ಮಾಡುತ್ತೆ ಅಂದರೆ, ಏನಾದರೂ ಡಾಟಾ ಸೆಂಡ್ ಮಾಡಬೇಕಾದ್ರೆ ನೆಕ್ಸ್ಟ್ ಲೇಯರ್ಗೆ ಏನಾದರೂ ಎರರ್ ಇತ್ತಂದರೆ ಇದು ಎರರ್ನ ಫ್ರೀ ಮಾಡಿ, ಅಂದರೆ ಯಾವುದಾದ್ರೂ ಎರರ್ ಇತ್ತು ಅಂದರೆ ಅದನ್ನ ಎರರ್ ಫ್ರೀ ಮಾಡಿ ನೆಕ್ಸ್ಟ್ ಲೇಯರಿಗೆ ಸೆಂಡ್ ಮಾಡುತ್ತೆ. ಅರ್ಥ ಆಯ್ತಲ್ವ? ಇಲ್ಲಿ ಡಾಟಾ ಲಿಂಕ್ ಲೇಯರಲ್ಲಿ ಡಾಟಾನ ಫ್ರೇಮ್ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತಾರೆ ಯೂಸಿಂಗ್ ಅ ಮ್ಯಾಕ್ ಅಡ್ರೆಸ್, ಅಂದರೆ ಮೀಡಿಯಾ ಆ್ಯಕ್ಸಿಸ್ ಕಂಟ್ರೋಲ್ ಮುಖಾಂತರ ಡಾಟಾನ ಸೆಂಡ್ ಮಾಡ್ತಾರೆ. ಡಾಟಾನ ನಾವು ಸೆಂಡ್ ಮಾಡಬೇಕಂತಂದರೆ ಮ್ಯಾಕ್ ಅಡ್ರೆಸ್ ಮುಖಾಂತರ ಸೆಂಡ್ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಡಾಟಾ ಲಿಂಕ್ ಲೇಯರ್. Next, the last layer is physical layer. Physical layer, this is the last layer of a OSI model, converts binary data into a signals. ಅಂದರೆ ಇಲ್ಲಿ ಫಿಸಿಕಲ್ ಲೇಯರಲ್ಲಿ ಏನಾಗುತ್ತೆ ಅಂತಂದರೆ, ಯಾವ ರೀತಿ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ, ವೈರ್ಲೆಸ್ ಮೀಡಿಯಾದಲ್ಲಿ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ಕೇಬಲ್ಸ್ ಮುಖಾಂತರ ಆಗಿರ್ಬೋದು, ಕನೆಕ್ಟರ್ ಮುಖಾಂತರ ಆಗಿರ್ಬೋದು, ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ಬೈನರಿ ಡಾಟಾ ಇಂಟು ಸಿಗ್ನಲ್ಸ್. ಈಗ 1 0 ಇದ್ದಿದ್ದು ಸಿಗ್ನಲ್ಸ್ ಆಗಿದ್ದು ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ವೈರ್ಲೆಸ್ ಆಗಿರ್ಬೋದು, ವೈಫೈಯಲ್ಲಿ ಆಗಿರ್ಬೋದು, ಕೇಬಲ್ಸಲ್ಲಿ ಆಗಿರ್ಬೋದು, ಇದು ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ಫಿಸಿಕಲ್ ಲೇಯರ್ ಆಗಿದ್ದು ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಡಾಟಾ ಟ್ರಾನ್ಸ್ಮಿಷನ್ ಅಂದರೆ ಇಟ್ ಟ್ರಾನ್ಸ್ಮಿಟ್ ಡಾಟಾ ಆ್ಯಸ್ ಅ ಬಿಟ್ಸ್. ಇಲ್ಲಿ ಡಾಟಾ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಅಂತಂದರೆ, ಬಿಟ್ಸ್ ಮುಖಾಂತರ 1 ಅಥವಾ 0 ಇಂದ ಇದು ಟ್ರಾನ್ಸ್ಫರ್ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಫಿಸಿಕಲ್ ಲೇಯರ್. ಹೇಳಿದ್ನಲ್ಲ, ಕೇಬಲ್ ಆಗಿರ್ಬೋದು, ವೈರ್ಡ್ ಮೀಡಿಯಾ ಆಗಿರ್ಬೋದು, ಹಬ್ ಆಗಿರ್ಬೋದು, ವೈರ್ಲೆಸ್ ಮೀಡಿಯಾ ಆಗಿರ್ಬೋದು, ಈ ರೀತಿ ಫಿಸಿಕಲ್ ಲೇಯರಲ್ಲಿ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ದಿಸ್ ಈಸ್ ದ ಓವರ್ ವ್ಯೂ ಆಫ್ ಅ OSI ಮಾಡೆಲ್. ಅಂದರೆ ನಾನು ಇಷ್ಟೊತ್ತು ಏನು ಲೇಯರ್ಸ್ ಹೇಳಿದ್ನಲ್ಲ, ಅದನ್ನ ಯಾವ್ಯಾವ ರೀತಿ ಅಂದರೆ ಶಾರ್ಟಾಗಿ ನೋಡೋಣ. ಓವರ್ ವ್ಯೂ ಏನೇನು ಕಲ್ತ್ವಿ ಅಂತ. ಅಪ್ಲಿಕೇಶನ್ ಲೇಯರಲ್ಲಿ ನಾವು HTTP, FTM, FTP, SMTP ಪ್ರೋಟೋಕಾಲ್ನ ಯೂಸ್ ಮಾಡ್ತೀವಿ. ಎಲ್ಲಿ? ಅಪ್ಲಿಕೇಶನ್ ಲೇಯರಲ್ಲಿ. ಪ್ರೆಸೆಂಟೇಷನ್ ಲೇಯರಲ್ಲಿ ನಾವು SSL ಅಂದರೆ ಸೆಕ್ಯೂರ್ ಸಾಕೆಟ್ ಲೇಯರ್ನ ಪ್ರೋಟೋಕಾಲ್ನ ಯೂಸ್ ಮಾಡ್ತೀವಿ. ಜೊತೆಗೆ ಇಲ್ಲಿ ಕಂಪ್ರೆಷನ್, ಎನ್ಕ್ರಿಪ್ಷನ್ ಆ್ಯಂಡ್ ಡಿಕ್ರಿಪ್ಷನ್ ನಾವು ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಸೆಷನ್ ಲೇಯರಲ್ಲಿ ಸಾಕೆಟ್ಸ್ನ ಯೂಸ್ ಮಾಡಿರ್ತೀವಿ. ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ
TCP ಅಥವಾ UDP ಪ್ರೋಟೋಕಾಲ್ನ ಯೂಸ್ ಮಾಡ್ತೀವಿ. ಎಲ್ಲಿ ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆಗಿರ್ಬೋದು, ಯೂಸರ್ ಡಾಟಾ ಗ್ರಾಮ್ ಪ್ರೋಟೋಕಾಲ್ನ ಯೂಸ್ ಮಾಡಿರ್ತೀವಿ. ನೆಕ್ಸ್ಟು ನೆಟ್ವರ್ಕ್ ಲೇಯರಲ್ಲಿ ಐ ಪಿ ಅಡ್ರೆಸ್ನ ಯೂಸ್ ಮಾಡಿರ್ತೀವಿ ನೆಟ್ವರ್ಕ್ ಲೇಯರಲ್ಲಿ. ಡಾಟಾ ಲಿಂಕ್ ಲೇಯರಲ್ಲಿ ನಾವು ವೈಫೈನ ಅಥವಾ ಈಥರ್ನೆಟ್ನ ಯೂಸ್ ಮಾಡಿರ್ತೀವಿ. ನೆಕ್ಸ್ಟು ಫಿಸಿಕಲ್ ಲೇಯರಲ್ಲಿ ನಾವು ವೈರ್ಲೆಸ್ ಅಥವಾ ಕೇಬಲ್ಸ್ನ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಇಲ್ಲಿ ನೆಟ್ವರ್ಕ್ ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ಡಾಟಾ ಯಾವ ರೀತಿ ಸೆಂಡ್ ಆಗುತ್ತೆ ಅಂತಂದರೆ ಸೆಗ್ಮೆಂಟ್ ಮುಖಾಂತರ ಸೆಂಡ್ ಆಗುತ್ತೆ. ಇಲ್ಲಿಂದ ಸೆಗ್ಮೆಂಟ್ ಮುಖಾಂತರ ನೆಟ್ವರ್ಕ್ ಲೇಯರಿಗೆ ಬರುತ್ತೆ. ನೆಟ್ವರ್ಕ್ ಲೇಯರಲ್ಲಿ ಡಾಟಾ ಪಾಕೆಟ್ಸ್ ಮುಖಾಂತರ ಫ್ರೇಮ್ ಆಗುತ್ತೆ. ಇಲ್ಲಿಂದ ಡಾಟಾ ಲಿಂಕಿಗೆ ಬರುತ್ತೆ ಪಾಕೆಟ್ಸ್ ಮುಖಾಂತರ. ಈ ಡಾಟಾ ಲಿಂಕಲ್ಲಿ ಡಾಟಾ ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ, ಫ್ರೇಮಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿಂದ ಫಿಸಿಕಲ್ ಲೇಯರಿಗೆ ಬಂದು ಅದು ಕೇಬಲ್ ಮುಖಾಂತರ ರಿಸೀವರಿಗೆ ಅದು ಸೆಂಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಓವರ್ವ್ಯೂ ಆಗಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಅಪ್ಲಿಕೇಶನ್ ಲೇಯರಲ್ಲಿ ನೀವು ಆಯ್ ಅಂತ ಕಳಿಸಿರ್ತೀರ, ಆಯ್ ಅಂತ ಸೆಂಡ್ ಮಾಡಿರ್ತಾರೆ. ಅದು ಪ್ರೆಸೆಂಟೇಷನ್ ಲೇಯರಿಗೆ ಬಂದು ಏನಾಗುತ್ತೆ ಅಲ್ಲಿ ರಿಸೀವ್ ಆಗುತ್ತೆ. ರಿಸೀವ್ ಆಗಿ ಅರ್ಥ ಆಗೋ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗಿ ಅದು ನೆಕ್ಸ್ಟು ಸೆಷನ್ ಲೇಯರ್ಗೆ ಬರುತ್ತೆ. ಸೆಷನ್ ಲೇಯರಲ್ಲಿ ಏನಾಗುತ್ತೆ, ಎರಡು ಡಿವೈಸ್ ಮಧ್ಯೆ ಕನೆಕ್ಷನ್ ಆಗಿ ಸೆಂಡರ್ ಮತ್ತು ರಿಸೀವರ್ ನಡುವೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿ ನೆಕ್ಸ್ಟು ಟ್ರಾನ್ಸ್ಪೋರ್ಟ್ ಲೇಯರಿಗೆ ಬರುತ್ತೆ. ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ಬಂದಾಗ ಏನಾಗುತ್ತೆ, ಡಾಟಾ ಸೆಗ್ಮೆಂಟ್ ಆಗುತ್ತೆ, ಅಂದರೆ ಸ್ಮಾಲರ್ ಯೂನಿಟ್ ಆಗಿ ಅದು ಡಿವೈಡ್ ಆಗುತ್ತೆ. ನೆಕ್ಸ್ಟು ಟ್ರಾನ್ಸ್ಫರ್ ಯೂನಿಟಿಂದ ನೆಟ್ವರ್ಕ್ ಲೇಯರಿಗೆ ಬಂದು ಇಲ್ಲಿ ಏನಾಗುತ್ತೆ, ಜನರೇಟ್ ಪಾಕೆಟ್ ಜನರೇಟ್ ಆಗುತ್ತೆ. ಐ ಪಿ ಅಡ್ರೆಸ್ ಆಗಿರ್ಬೋದು, ಐ ಪಿ ಅಡ್ರೆಸ್ನ ಯೂಸ್ ಮಾಡಿ ಇಲ್ಲಿ ಪಾಕೆಟ್ಸು ಜನರೇಟ್ ಆಗುತ್ತೆ. ನೆಕ್ಸ್ಟ್ ನೆಟ್ವರ್ಕ್ ಲೇಯರಿಂದ ಡಾಟಾ ಲಿಂಕ್ ಲೇಯರಿಗೆ ಬಂದು ಡಾಟಾ ಫ್ರೇಮ್ ಆಗಿ ಇದು ಕನ್ವರ್ಟ್ ಆಗುತ್ತೆ. ಡಾಟಾ ಲಿಂಕಲ್ಲಿ ಫ್ರೇಮ್ ಆಗಿ ಕನ್ವರ್ಟ್ ಆಗಿ ಇಲ್ಲಿ ಮ್ಯಾಕ್ ಅನ್ನೋ ಅಡ್ರೆಸ್ಸಿಂದ ನಾವು ಡಾಟಾನ ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟು ಡಾಟಾ ಲಿಂಕಿಂದ ಫಿಸಿಕಲ್ ಲೇಯರಿಗೆ ಬಂದಾಗ ಲಾಸ್ಟ್ ಲೇಯರಿಗೆ ಬಂದಾಗ ಇಟ್ ಈಸ್ ಅ ಬಿಟ್ ಆಗಿ ಇದು ಕನ್ವರ್ಟ್ ಆಗಿ ಫೈನಲ್ಲಿ ರಿಸೀವರಿಗೆ ನಾವೇನು ಮೆಸೇಜ್ ಕಳಿಸಿರ್ತೀವಲ್ಲ ಹಾಯ್ ಅಂತ ರಿಸೀವರಿಗೆ ಹೋಗುತ್ತೆ. ಅರ್ಥ ಆಯ್ತಲ್ಲ? ಇಲ್ಲಿ ನಾವು ಅಪ್ಲಿಕೇಶನ್ ಲೇಯರಲ್ಲಿ ಹಾಯ್ ಅಂತ ಸೆಂಡ್ ಮಾಡಿದ್ವಿ, ಅದು ಪ್ರೆಸೆಂಟೇಷನ್ನಿಂದ ನಮಗೆ ಅರ್ಥ ಆಗೋ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗಿ ಸೆಷನ್ ಲೇಯರಲ್ಲಿ ಸಾಕೆಟ್ ಆಗಿ ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ ಸೆಗ್ಮೆಂಟ್ ಡಿವೈಡ್ ಆಗಿ ನೆಟ್ವರ್ಕ್ ಲೇಯರಿಗೆ ಬಂದು ಐ ಪಿ ಅಡ್ರೆಸ್ನ ಆ್ಯಡ್ ಮಾಡಿ ಪಾಕೆಟಲ್ಲಿ ಡಾಟಾ ಲಿಂಕಿಗೆ ಬಂದು ಫ್ರೇಮ್ ಆಗಿ ಕನ್ವರ್ಟ್ ಆಗಿ ಲಾಸ್ಟ್ ಫಿಸಿಕಲ್ ಲೇಯರಿಗೆ ಬಿಟ್ಸ್ ಆಗಿ ನಮಗೆ ಮೆಸೇಜ್ ಬಂತು. ಅರ್ಥ ಆಯ್ತಲ್ಲ? ಆಲ್ ದೀಸ್ ಆಪ್ರೇಷನ್ಸ್ ಪರ್ಫಾರ್ಮ್ ವಿತಿನ್ ದ ಸೆಕೆಂಡಲ್ಲಿ ಇದು ಆಲ್ ಆಪ್ರೇಷನ್ಸು ಪರ್ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಲ್ವ ಯಾವ ಲೇಯರಲ್ಲಿ ಏನೇನಾಯಿತು ಅನ್ನೋದು. ದಿಸ್ ಈಸ್ ಆಲ್ ಅಬೌಟ್ ದ OSI ಮಾಡೆಲ್. ನಾನು ಯಾವ್ಯಾವದಲ್ಲಿ ಏನೇನಾಗಿದೆ ಅಂತ ಡೀಟೇಲಾಗಿ ಹೇಳಿದ್ದೀನಿ. ನೆಕ್ಸ್ಟ್ ಇದ್ರ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಿದಾರ ಅಂತ ನೋಡೋಣ. OSI ಸ್ಟ್ಯಾಂಡ್ಸ್ ಫಾರ್ ಓಪನ್ ಸಿಸ್ಟಮ್ ಇಂಟರ್ ಕನೆಕ್ಷನ್. ಆಪ್ಷನ್ 1. ನಿಮಗೇನಾದರೂ ಎಕ್ಸ್ಪ್ಲನೇಷನ್ ಬೇಕಂದರೆ ಯು ಕ್ಯಾನ್ ರೆಫರ್ ದಿ ಸ್ಲೈಡ್ಸ್. ಎಕ್ಸ್ಪ್ಲೇಷನ್ ಇದೆ, ಅದನ್ನ ನೀವು ರೆಫರ್ ಮಾಡ್ಬೋದು. ದ ನಂಬರ್ ಆಫ್ ಲೇಯರ್ಸ್ ಇನ್ ISO ಅಥವಾ OSI ಮಾಡೆಲಲ್ಲಿ ಎಷ್ಟು ಲೇಯರ್ಸ್ ಇದೆ? 7 ಲೇಯರ್ಸ್. TCP ಅಥವಾ IP ಮಾಡೆಲ್ ಡಸ್ ನಾಟ್ ಹ್ಯಾವ್ ಅ ಡ್ಯಾಶ್ ಲೇಯರ್ ಬಟ್ OSI ಮಾಡೆಲ್ ಹ್ಯಾವ್ ದಿಸ್ ಲೇಯರ್ ಅಂತಂದರೆ ಸೆಷನ್ ಲೇಯರ್. ಇಫ್ ಯು ವಾಂಟ್ ಅ ಎಕ್ಸ್ಪ್ಲನೇಷನ್ ಯು ಕ್ಯಾನ್ ರೆಫರ್ ದಿಸ್ ಸ್ಲೈಡ್. Which layer is used to link the network support layer and a user support layer ಅಂತಂದರೆ ಟ್ರಾನ್ಸ್ಪೋರ್ಟ್ ಲೇಯರ್. ನೀವು ನಾನು ಮಾಡಿರೋ ಕ್ಲಾಸ್ ಅರ್ಥ ಆಗಿ ಕ್ಲೀನಾಗಿ ಕೇಳಿಸ್ಕೊಂಡಿದ್ದೀರಾ, ಅರ್ಥ ಆಗಿದೆ ಅಂದರೆ ಯು ಕ್ಯಾನ್ ಆನ್ಸರ್ ಆಲ್ ದೀಸ್ ಕ್ವಶನ್ಸ್. Which address is used on a internet for employing the
TCP ಅಥವಾ IP ಪ್ರೋಟೋಕಾಲ್ಸ್ ಅಂತ ಅಂದರೆ ಆಲ್ ಆಫ್ ದಿ ಮೆನ್ಷನ್ಡ್ ಅಂದರೆ ಫಿಸಿಕಲ್ ಅಡ್ರೆಸ್ ಆಗಿರ್ಬೋದು, ಲಾಜಿಕಲ್ ಅಡ್ರೆಸ್, ಪೋರ್ಟ್ ಅಡ್ರೆಸ್ ಅಂದರೆ IP ಅಡ್ರೆಸ್ ಆಗಿರ್ಬೋದು, ಸ್ಪೆಸಿಫಿಕ್ ಅಡ್ರೆಸ್ ಆಗಿರ್ಬೋದು. TCP ಅಥವಾ IP ಮಾಡೆಲ್ ವಾಸ್ ಡೆವಲಪ್ಡ್ ಡ್ಯಾಶ್ OSI ಮಾಡೆಲ್ ಎಲ್ಲಿ ಡೆವಲಪ್ ಆಗಿದೆ ಅಂತಂದರೆ ಪ್ರಿಯರ್ ಟು. ವಿಚ್ ಲೇಯರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೋಸೆಸ್ ಡೆಲಿವರಿ ಇನ್ ಅ ಜನರಲ್ ನೆಟ್ವರ್ಕ್ ಮಾಡೆಲ್ ಅಂತಂದರೆ ಟ್ರಾನ್ಸ್ಪೋರ್ಟ್ ಲೇಯರಲ್ಲಿ. ವಿಚ್ ಅಡ್ರೆಸ್ ಈಸ್ ಯೂಸ್ ಟು ಐಡೆಂಟಿಫೈ ಅ ಪ್ರೋಸೆಸ್ ಆನ್ ಅ ಹೋಸ್ಟ್ ಬೈ ಎ ಟ್ರಾನ್ಸ್ಪೋರ್ಟ್ ಲೇಯರ್ ಅಂತಂದರೆ ಪೋರ್ಟ್. IP ಅಡ್ರೆಸ್ನ ಯೂಸ್ ಮಾಡಿ ನಾವು ಐಡೆಂಟಿಫೈ ಮಾಡ್ಬೋದು. ವಿಚ್ ಲೇಯರ್ ಪ್ರೊವೈಡ್ಸ್ ದ ಸರ್ವರ್ಸ್ ಟು ಯೂಸರ್ ಅಂದರೆ ಇಂಟರ್ಫೇಸ್ ಎಲ್ಲಿ ಬರುತ್ತೆ ಅಂತಂದರೆ ಅಪ್ಲಿಕೇಶನ್ ಲೇಯರಲ್ಲಿ ಬರುತ್ತೆ. ನಾನು ಹೇಳಿದ್ದೆ. ಟ್ರಾನ್ಸ್ಮಿಷನ್ ಡಾಟಾ ರೇಟ್ ಈಸ್ ಡಿಸೈಡೆಡ್ ಬೈ ಅಂದರೆ ಫಿಸಿಕಲ್ ಲೇಯರಲ್ಲಿ ಟ್ರಾನ್ಸ್ಮಿಷನ್ ಡಾಟಾ ರೇಟು ಡಿಸೈಡ್ ಆಗುತ್ತೆ. ಇಲ್ಲಿ ಇನ್ನುಳಿದ ಕ್ವಶನ್ಸ್ ಇದ್ದಾವೆ. ಇವನ್ನ ನೀವು ಕ್ಲಾಸ್ ಕೇಳಿದ್ದೀರಾ ಅಂತಂದರೆ ಯು ಕ್ಯಾನ್ ಸಾಲ್ವ್ ದೀಸ್ ಕ್ವಶನ್ಸ್. ಅರ್ಥ ಆಯ್ತಲ್ಲ? ನೀವು ಸಾಲ್ವ್ ಮಾಡಿ. ಇಲ್ಲಿ ನಿಮಗೆ ಈ ಕ್ವಶನ್ಸ್ ಒಂದು 5 ಕ್ವಶನ್ಸ್ ಇದೆ. ದಿಸ್ ಕ್ವಶನ್ಸ್ ಫಾರ್ ಯು. ಯು ಕ್ಯಾನ್ ಕಮೆಂಟ್ ದ ಆನ್ಸರ್ ಬಿಲೋ. ದಿಸ್ ಈಸ್ ಆಲ್ ಅಬೌಟ್ ದ OSI ಮಾಡೆಲ್ ಕ್ಲಾಸ್. ಕ್ಲಾಸ್ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.